ವೀಕ್ಷಕರೇ, ಮೊನಾಲಿಸಾ 2025ರ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮಹಾಕುಂಭಮೇಳದಿಂದ ಫೇಮಸ್ ಆದಂತಹ ಯುವತಿ. ತನ್ನ ಸುಂದರವಾದ ಕಣ್ಣು ಮತ್ತು ನಗುವಿನಿಂದ ಸೋಷಿಯಲ್ ಮೀಡಿಯಾ ಮತ್ತು ಇಂಟರ್ನೆಟ್ನಲ್ಲಿ ವೈರಲ್ ಆದಂತಹ ಹುಡುಗಿ. ಈಕೆ ಇಂಟರ್ನೆಟ್ನಲ್ಲಿ ವೈರಲ್ ಆದಮೇಲೆ ಮಾಡಲಿಂಗ್ ಮತ್ತು ಸಿನಿಮಾದಲ್ಲೂ ಕೂಡ ಈಕೆ ಚಾನ್ಸನ್ನು ಗಿಟ್ಟಿಸ್ಕೊಳ್ತಾಳೆ. ಈಗ ಈಕೆ ಏನು ಮಾಡಿದ್ದಾಳೆ ಅಂದರೆ, ಓರ್ವ ಮುಸ್ಲಿಂ ಯುವಕನನ್ನು ಕೇರಳದಲ್ಲಿ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದಾಳೆ. ಅದು ಮನೆಯವರನ್ನು ವಿರುದ್ಧವಾಗಿ ಕಟ್ಟಿಕೊಂಡು. ಆ ಹುಡುಗನ ಹೆಸರು ಫರ್ಮಾನ್ ಅಂತ. ಆತ ಉತ್ತರ ಪ್ರದೇಶದ ಬಾಗ್ಪಾಟ್ ಅವನು. ನಾವಿಬ್ಬರು ಪ್ರೀತಿಸಿ ಮದುವೆಯಾಗಿದ್ದೇವೆ ಅಂತ ಈಗ ಮೊನಾಲಿಸಾ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಮೊದಲಿಗೆ ಈಕೆ ಹೇಗೆ ಫೇಮಸ್ ಆದಳು ಮತ್ತು ಇವರಿಬ್ಬರ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯ್ತಂತ ಇಲ್ಲಿ ನೋಡೋಣ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 2025ರಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತು. ಆಗ ಲಕ್ಷಾಂತರ ಜನ ಭಕ್ತರು ಮಹಾಕುಂಭಮೇಳ ನೋಡೋದಕ್ಕೆ ಬಂದಿದ್ದರು. ಆ ಮಹಾಕುಂಭಮೇಳದಲ್ಲಿ ಈ ಮೊನಾಲಿಸಾ ಏನು ಮಾಡ್ತಾಯಿದ್ಲು ಅಂದರೆ, ಈ ರುದ್ರಾಕ್ಷಿ ಮಾಲೆಗಳನ್ನು ಮಾರ್ತಾಯಿದ್ಲು. ಈಕೆ ಮತ್ತು ಈಕೆಯ ತಂಗಿ ಇಬ್ಬರೂ ಕೂಡ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರ್ತಾ ಇರ್ತಾರೆ. ಅಲ್ಲಿ ಅಚಾನಕ್ಕಾಗಿ ಯಾರೋ ಒಬ್ಬರು ಈಕೆಯ ಕಣ್ಣು ಮತ್ತು ಸ್ಮೈಲ್ ನೋಡಿ ಒಂದು ವಿಡಿಯೋವನ್ನು ಮಾಡ್ಕೊಳ್ತಾರೆ. ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಇಂಟರ್ನೆಟ್ನಲ್ಲಿ ತುಂಬಾ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಸಲಿಗೆ ಅದು ವೈರಲ್ ಆಗಿದ್ದು ಯಾಕೆ ಅಂದರೆ, ಆ ವಿಡಿಯೋಯಲ್ಲಿ ಈಕೆಯ ಕಣ್ಣು ಮತ್ತು ಸ್ಮೈಲಿಂದ ವೈರಲ್ ಆಗ್ತಿದ್ದಂತೆ ಜನ ಎಲ್ಲ ಈಕೆ ಬಳಿ ಹೋಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಗ ಈಕೆಯ ಲಕ್ಕೇ ಚೇಂಜ್ ಆಗಿಬಿಡುತ್ತೆ. ವೈರಲ್ ಆದಂಥ ಈ ಹುಡುಗಿನ ಮಾಡಲಿಂಗ್ ಮತ್ತು ಕಂಪ್ನಿ ಅಡ್ವರ್ಟೈಸ್ಮೆಂಟ್ಗೆ ಅವಕಾಶಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಈಕೆಗೆ ಡೈಮಂಡ್ ಮಾಡೆಲ್ ಶೂಟ್ಗೆ ಚಾನ್ಸನ್ನು ಕೊಡ್ತಾರೆ ಮತ್ತು ಜ್ಯುವೆಲರಿ ಶಾಪ್ ಅಡ್ವರ್ಟೈಸ್ಮೆಂಟ್ಗೆ ಈಕೆಗೆ ಅವಕಾಶವನ್ನು ಕೊಡ್ತಾರೆ. ಅದರಲ್ಲೂ ಕೇರಳದ ದೊಡ್ಡ ಗೋಲ್ಡ್ ಬಿಸ್ನೆಸ್ ಮ್ಯಾನ್ ಆದಂತಹ ಬಾಬಿ ಚಾಮ್ನೂರ್ ತಮ್ಮ ಜ್ಯುವೆಲರಿ ಶೋರೂಮ್ ಇನಾಗ್ರೇಷನ್ಗೆ ಈಕೆಯನ್ನ ಇನ್ವೈಟ್ ಮಾಡಿ ದೊಡ್ಡ ರೀತಿ ಪ್ರಮೋಷನ್ ಮಾಡಿದ್ರು. ಇದಾದ ಬಳಿಕ ಆಕೆಗೆ ಬ್ರ್ಯಾಂಡ್ ಪ್ರಮೋಷನ್ನಿಂದ ಒಳ್ಳೆ ದುಡ್ಡು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಒಳ್ಳೆ ಲೈಫ್ ಕೂಡ ಕಟ್ಕೊಳ್ಳೋದಕ್ಕೆ ಸಹಾಯ ಕೂಡ ಆಯಿತು. ಇನ್ನು ಮೊನಾಲಿಸಾ ಮತ್ತು ಫರ್ಮಾನ್ ಖಾನ್ ಇಬ್ಬರ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಇಲ್ಲಿ ನೋಡೋದಾದರೆ, ಫರ್ಮಾನ್ ಖಾನ್ ಮಾಡಲಿಂಗ್ ಮತ್ತು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಿದ್ದಂತಹ ವ್ಯಕ್ತಿ. ಒಂದು ಸಿನಿಮಾದಲ್ಲಿ ಕ್ಯಾಸ್ಟಿಂಗನ್ನು ಕರೆದಿರ್ತಾರೆ. ಆ ಕ್ಯಾಸ್ಟಿಂಗಿಗೆ ಈ ಮೊನಾಲಿಸಾ ಮತ್ತು ಫರ್ಮಾನ್ ಇಬ್ಬರು ಕೂಡ ಬಂದಿರ್ತಾರೆ. ಆಗ ಇಬ್ಬರಿಗೂ ಕೂಡ ಪರಿಚಯ ಆಗುತ್ತೆ. ಆಮೇಲೆ ಇಬ್ಬರ ಮಧ್ಯ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಶಿಪ್ ಇಂದ ಇಬ್ಬರು ಪ್ರೀತಿಯಲ್ಲಿ ಬೀಳ್ತಾರೆ. ಇಲ್ಲಿ ಮೊನಾಲಿಸಾ ಹೇಳಿಕೆ ಕೊಟ್ಟಿರುವ ಹಾಗೆ ಮೊದಲು ಮೊನಾಲಿಸಾನೇ ಈ ಫರ್ಮಾನ್ ಖಾನ್ಗೆ ಪ್ರಪೋಸ್ ಮಾಡಿದ್ದಂತೆ. ಆಕೆಯೇ ಆತನನ್ನು ಇಷ್ಟಪಟ್ಟು ಪ್ರಪೋಸ್ ಮಾಡಿದ್ಲಂತೆ. ಆಗ ಆಕೆಗೆ 17 ವರ್ಷ ಮತ್ತು ಈತನಿಗೆ 25 ವರ್ಷ. ಇಬ್ಬರು ಕೂಡ 6 ತಿಂಗಳು ಪ್ರೀತಿಯಲ್ಲಿ ಇರ್ತಾರೆ. ಇವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅಂತ ಮೊನಾಲಿಸಾ ಅವರ ತಂದೆ ತಾಯಿಗೆ ಗೊತ್ತೇ ಇರಲಿಲ್ಲ. ಮೊನಾಲಿಸಾಗೆ ದ ಲೈಫ್ ಆಫ್ ಮಣಿಪುರ್ ಮತ್ತು ನಾಗಮ್ಮ ಎನ್ನುವ ಸಿನಿಮಾಗಳಿಗೆ ಆಫರ್ಗಳು ಬಂದಿದೆ. ಅದರಲ್ಲೂ ನಾಗಮ್ಮ ಎನ್ನುವ ಸಿನಿಮಾದ ಶೂಟಿಂಗಾಗಿ ಈ ಮೊನಾಲಿಸಾಗೆ ಕೇರಳದಲ್ಲಿ ಬರೋದಕ್ಕೆ ಹೇಳಿರ್ತಾರೆ. ಮೊನಾಲಿಸಾ ಅವರ ತಂದೆ ಜೈಸಿಂಗ್ ಜೊತೆ ಫ್ಲೈಟ್ ಹತ್ತಿ ಕೇರಳಗೆ ಬರ್ತಾರೆ. ಆದರೆ ಕೇರಳದಲ್ಲಿ ಇವರಿಬ್ಬರು ಮದುವೆ ಆಗ್ತಾರೆ ಅಂತ ಅವರ ತಂದೆಗೆ ಒಂದು ಚೂರು ಕೂಡ ಐಡಿಯಾ ಇರಲಿಲ್ಲ. ಬಹುಶಃ ಇವರು ಮುಂಚೆನೇ ಎಲ್ಲ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು ಅನಿಸುತ್ತೆ. ಯಾಕಂದರೆ ಮೊನಾಲಿಸಾ ಮತ್ತು ಫರ್ಮಾನ್ ಇಬ್ಬರೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಜೊತೆಗೆ ಮತ್ತು ಕೇರಳದ ರಾಜಕಾರಣಿಗಳ ಬೆಂಬಲದ ಜೊತೆಗೆ ಶ್ರೀ ನೈನಾರ ದೇವಸ್ಥಾನದಲ್ಲಿ ಇಬ್ಬರೂ ಕೂಡ ರಿಜಿಸ್ಟರ್ ಮ್ಯಾರೇಜನ್ನು ಆಗ್ತಾರೆ. ಆದರೆ ಇಲ್ಲಿ ಜನ ಮೊನಾಲಿಸಾಗೆ 18 ವಯಸ್ಸು ಇನ್ನೂ ಆಗಿಲ್ಲ, ಆಕೆ ಇನ್ನೂ 18ರ ಒಳಗೆ ಇದ್ದಾಳೆ ಅಂತ ಜನ ಹೇಳ್ತಿದ್ದಾರೆ. ಆದರೆ ಇವರಿಬ್ಬರ ಮ್ಯಾರೇಜ್ ಸರ್ಟಿಫಿಕೇಟಲ್ಲಿ ನೋಡೋದಾದರೆ ಮೊನಾಲಿಸಾಗೆ 18 ವರ್ಷ 2 ತಿಂಗಳು ಮತ್ತು ಫರ್ಮಾನ್ಗೆ 25 ವರ್ಷ. ಮೀಡಿಯಾದವರು ಮೊನಾಲಿಸಾಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಯಾಕೆ ಇಷ್ಟು ಬೇಗ ಮದುವೆ ಆದ್ರಿ, 18 ವಯಸ್ಸಿಗೆ ಯಾಕೆ ಮದುವೆ ಬೇಕಾಗಿತ್ತು ಅಂತ ಕೇಳಿದಾಗ ಈ ಮೊನಾಲಿಸಾ ಉತ್ತರ ಕೊಟ್ಟಿದ್ದು ಏನಂತ ಅಂದರೆ, ಮೊನಾಲಿಸಾ ಅವರ ತಂದೆ ಜೈಸಿಂಗ್ ಮೊನಾಲಿಸಾಗೆ ಒಂದು ಹುಡುಗನನ್ನು ನೋಡಿರ್ತಾರಂತೆ. ಆ ಹುಡುಗ ಈಕೆಗೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಈಕೆ ಫರ್ಮಾನ್ ಎನ್ನುವನನ್ನು ಪ್ರೀತಿಸ್ತಾ ಇದ್ಲು. ಆಗ ಮನೆಯಲ್ಲಿ ಸ್ವಲ್ಪ ಜಗಳ ಶುರು ಆಗುತ್ತೆ. ಆದರೆ ಫರ್ಮಾನ್ ಮತ್ತು ಮೊನಾಲಿಸಾ ಇಬ್ಬರ ಪ್ರೀತಿ ಮನೆಯಲ್ಲಿ ಗೊತ್ತೇ ಇರಲಿಲ್ಲ. ಹೀಗಾಗಿ ಇಬ್ಬರು ಕೇರಳದಲ್ಲಿ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿ ಅಂತಿಮವಾಗಿ ಕೇರಳದಲ್ಲಿ ರಿಜಿಸ್ಟರ್ ಮ್ಯಾರೇಜನ್ನು ಆಗಿದ್ದಾರೆ.
ಜನ ಇವರಿಬ್ಬರ ಮದುವೆಯನ್ನ ಲವ್ ಜಿಹಾದ್ ಅಂತ ಕರೀತಾ ಇದ್ದಾರೆ ಮತ್ತು ಕೇರಳ ಲವ್ ಸ್ಟೋರಿ 3 ಕಮ್ಮಿಂಗ್ ಸೂನ್ ಅಂತ ಜನ ಆಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಫರ್ಮಾನ್ ಮತ್ತು ಮೊನಾಲಿಸಾ ಇದು ದ ರಿಯಲ್ ಕೇರಳ ಲವ್ ಸ್ಟೋರಿ ಅಂತ ಫೋಟೋವನ್ನ ಹಿಡ್ಕೊಂಡು ಸೋಷಿಯಲ್ ಮೀಡಿಯಾಗೆ ತೋರಿಸ್ತಾ ಇದ್ದಾರೆ. ಇನ್ನು ಮೊನಾಲಿಸಾ ಅವರ ತಂದೆ ಈಗ ಏನು ಹೇಳ್ತಿದ್ದಾರೆ ಅಂದರೆ, ನನ್ನ ಮಗಳು ತುಂಬ ಇನ್ನೋಸೆಂಟ್, ಕೇರಳದ ಜನ ಅವಳ ತಲೆಯನ್ನು ಕೆಡಿಸಿದ್ದಾರೆ ಮತ್ತು ಆಕೆ ಏನೂ ಕೂಡ ಓದಿಲ್ಲ, ಹಾಗಾಗಿ ಆಕೆಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗೋದಿಲ್ಲ. ಒಂದು ರೀತಿ ಆಕೆಯ ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ ಇಲ್ಲಿ ಅವರ ತಂದೆ ಅಪೋಸನ್ನು ಮಾಡ್ತಿದ್ದಾರೆ.